ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈ ಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ನೋಡಿ ಎಲ್ಲ ಪಾಪನು ಕೂಡ ಇಲ್ಲೇ ಕೂತ್ಕೊಂಡಿದ್ದಾಳೆ. ಫೋಟೋಶೂಟ್ ಹಾಗೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ, ನಮ್ಮ ಪಕ್ಕದ ಮನೇಲಿರೋವಂಥವರು ಎಲ್ಲ. ಅವ್ರಿಗೆ ನಮ್ಮ ಪಾಪು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಬಂದು ಬಂದು ಮಾತಾಡಿಸ್ತಾನೆ ಇರ್ತಾರೆ, ಆಟಾಡಿಸ್ತಾ ಇರ್ತಾರೆ. ಅವ್ರ ಮನೆಗೆ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಪಾಪ 3 ಜನನೂ ಗಂಡು ಮಕ್ಕಳೇ. ಮೇ ಬಿ ಅವ್ರ ಮನೇಲಿ ಹೆಣ್ಣು ಪಾಪು ಇಲ್ಲ ಅಲ್ಲ, ಅದಕ್ಕೆ ಅನಿಸುತ್ತೆ ಅವ್ರಿಗೆ ಸಖತ್ ಇಷ್ಟ. ಹಾಗೇ ಆ ಮಕ್ಕಳು ಅಮ್ಮನಿಗೂ ಅಷ್ಟೇ ತುಂಬ ಅಂದರೆ ತುಂಬಾ ಇಷ್ಟ ನಮ್ಮ ನೋಶಿ ಅಂದರೆ. ಹಾಗೆ ನಾನಿವತ್ತು ಪಾಪುದು 7 ಮಂತ್ ಕಂಪ್ಲೀಟ್ ಆಯಿತು. ಸೊ 7 ಮಂತ್ ಫೋಟೋಶೂಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಈ ತನಕ ಎಲ್ಲ ಆಲ್ಮೋಸ್ಟ್ ಫ್ಲವರ್ಸಲ್ಲೇ ಫೋಟೋಶೂಟ್ ಮಾಡಿರೋದು, ಫ್ಲವರ್ಸ್ನ ಯೂಸ್ ಮಾಡಿಕೊಂಡು. ಈ ಸಲ ನನಗೆ ಏನು ಮಾಡಬೇಕು ಅಂತ ಮೈಂಡ್ಗೆ ಹೋಗಲೇ ಇಲ್ಲ. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಟೈಮ್ ಕೂಡ ಇರಲಿಲ್ಲ. ಹಾಗೆ ಏನು ಮಾಡೋದು ಅಂತ ಸ್ವಲ್ಪನೂ ತಲೆಗೆ ಓಡಲಿಲ್ಲ. ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಇವಾಗ ಥಿಂಗ್ಸ್ ಎಲ್ಲ ತರೋದಕ್ಕೆ ಹೊರಗಡೆ ಹೋಗಬೇಕಲ್ವ. ಸೊ ಅದಕ್ಕೂ ಕೂಡ ಟೈಮ್ ಇಲ್ಲ. ಅದರಿಂದ ಹಾಗೆ ಸುಮ್ಮನೆ ಮೈಂಡ್ಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಈ ಕ್ಲಾತಲ್ಲೇ ಏನಾದರೂ ಬಟರ್ಫ್ಲೈ ಥರ ಆ ಥರ ಏನಾದರೂ ಮಾಡಿ ರೆಡಿ ಫೋಟೋಶೂಟ್ ಮಾಡೋದಕ್ಕೆ ರೆಡಿ ಮಾಡೋಣ ಅಂತ. ಅದಕ್ಕೆ ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ಚೆನ್ನಾಗೇ ಬಂತು, ಪರವಾಗಿಲ್ಲ. ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಪುನ ಕೆಳಗಡೆ ಕರ್ಕೊಂಡು ಹೋಗಿದ್ರು ಮಕ್ಕಳು, ಅವರು ಕೂಡ ಕರ್ಕೊಂಡು ಬಂದರು. ಇವಾಗ ಎಲ್ಲ ರೆಡಿ ಮಾಡಿ ಆಯಿತು. ಎಲ್ಲಿ ಕರೆಕ್ಟಾಗಿ ಫೋಕಸ್ ಆಗುತ್ತೆ, ಎಲ್ಲಿ ಕ್ಲಿಯರಾಗಿ ಬರುತ್ತೆ ಅಂತ ಹಾಗೆ ನೋಡ್ತಾ ಇದ್ದೆ. ಪಾಪುನ ಮಲಗಿಸಿದ್ರೆ ಅದ್ರ ಮೇಲೆ ಅವಳು ಸ್ವಲ್ಪನೂ ಕರೆಕ್ಟಾಗಿ ಮಲಗ್ತಾನೆ ಇರಲಿಲ್ಲ. ಫೈನಲಿ ಹೇಗೋ ಫೋಟೋಶೂಟ್ ಮಾಡಿ ಮುಗಿಸ್ದೆ. ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ರು. ಅವ್ರು ಕೂಡ ಬಂದ ಮೇಲೆ ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು. ಇವಾಗೆಲ್ಲ ಡೆಂಗ್ಯೂ ಎಲ್ಲ ಜಾಸ್ತಿನೇ ಸ್ಟಾರ್ಟ್ ಆಗಿದೆ ಅಲ್ವಾ. ಅದರಿಂದ ಮನೆ ಹತ್ರನೂ ಕೂಡ ಸೊಳ್ಳೆ ಎಲ್ಲ ಜಾಸ್ತಿ ಇದೆ. ಪಾಪುಗೆಲ್ಲ ಸೊಳ್ಳೆ ಕಚ್ಚಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಮಸ್ಕಿಟೋ ನೆಟ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದು 2-3 ಕಡೆ ಕೇಳಿದ್ವಿ, ಸಿಗಲಿಲ್ಲ. ನಾವು ಯಾವಾಗ ಹೋಗ್ತಿರೋದು, ರೆಗ್ಯುಲರಾಗಿ ನಾವು ಒಂದು ಕಡೆ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀವಿ. ಇಲ್ಲೇ ಕಾಣಿಸ್ತಿರ್ಬೋದು ನೋಡಿ, ಟೆಕ್ಸ್ ಮಾರ್ಟ್ ಅಂತ. ಇಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಹಾಗೆಯೇ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಫ್ರೆಂಡ್ಸ್, ಇಲ್ಲಿ ಕ್ಲಾತ್ ಎಲ್ಲ ತುಂಬ ರೀಸ್ನಬಲಾಗಿ ಸಿಗತ್ತೆ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಅಷ್ಟೇ. ಎಲ್ಲ ಕ್ಲಾತ್ಸ್ ಆಗಿರಲಿ, ಹಾಗೆ ರೈನ್ ಕೋಟ್ಸ್ ಈ ಥರದ್ದೆಲ್ಲ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೀಸ್ನಬಲ್ ಪ್ರೈಸಲ್ಲಿ ಕೂಡ ಇರುತ್ತೆ. ರೀಸೆಂಟಾಗೇ ಓಪನ್ ಆಗಿರೋದು ಇದು. ಸೊ ನಾವು ರೆಗ್ಯುಲರಾಗಿ ಇಲ್ಲಿಗೆ ಹೋಗೋದು, ಏನಾದರೂ ಶಾಪಿಂಗ್ ಇವಾಗ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಹಸ್ಬೆಂಡ್ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ನೀನು ಎಲ್ಲಿ ಕರ್ಕೊಬರ್ತಿದ್ಯಾ ಅಂತ ಗೊತ್ತಾಗಿರೋ ನಾನು ರೆಡಿಯಾಗಿ ಬರ್ತಾ ಇದ್ದೆ ಅಂತ. ಪಾಪ ಅವ್ರ ಮನೇಲಿ ಯಾವ ಡ್ರೆಸ್ ಹಾಕಿದ್ರು ಅದರಲ್ಲೇ ಬಂದರು. ನಾನು ಕೂಡ ಏನೂ ರೆಡಿಯಾಗಿರಲಿಲ್ಲ, ಸುಮ್ಮನೆ ಹಾಗೇ ಬಂದ್ವಿ ಇಬ್ರೂ. ನಾವು ಇಲ್ಲಿ ಏನು ಗ್ರೌಂಡ್ ಫ್ಲೋರ್ ಇದೆ, ಇಲ್ಲೇ ನೋಡಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಅದೇ ಗರ್ಲ್ಸ್ಗೆ ಎಲ್ಲ ಏನು ಥಿಂಗ್ಸ್ ಬೇಕು, ಕ್ಲಾತ್ಸ್ ಅದೆಲ್ಲ ಇದೆ. ಆ್ಯಂಡ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲೆಲ್ಲ ಬೇರೆ ಬೇರೆ ಥಿಂಗ್ಸ್ ಇದೆ. ಲೇಡೀಸ್ಗೆ ಬೇರೆ ಕಡೆ, ಮೆನ್ಸ್ಗೆ ಬೇರೆ ಕಡೆ. ಹಾಗೆಯೇ ಸ್ಲಿಪ್ಪರ್ದು ಸೆಕ್ಷನ್ ಏನು ಬರುತ್ತೆ ಅದು ಎಲ್ಲ ಬೇರೆ ಬೇರೆ ಸೆಕ್ಷನ್ಗಳಿದೆ. ನಾವು ಮೇಲೆ ಎಲ್ಲೂ ಹೋಗಲಿಲ್ಲ ಈ ಸಲ. ನಾವು ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಬರೋಣ ಅಂತ ಮಸ್ಕಿಟೋ ನೆಟ್ಟನ್ನು ಹುಡುಕ್ತಾ ಇದ್ವಿ. ಸಿಗಲಿಲ್ಲ, ಇಲ್ಲಿಲ್ಲ ಅಂತ ಹೇಳಿದ್ರು. ಮತ್ತು ನಾನು ಜೀನ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಹಸ್ಬೆಂಡ್ ಜೊತೆ. ಅದರಿಂದ ಜೀನ್ಸ್ ಪ್ಯಾಂಟ್ ಇಲ್ಲೇ ಚೆನ್ನಾಗಿರೋದಿತ್ತು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಹಾಗೆ
ಅಂದರೆ ಝೂಡಿಯೋದಲ್ಲೂ ಸಿಗಲ್ಲ ಅನಿಸುತ್ತೆ. ಅಲ್ಲಿ ಕೂಡ ಕೇಳಿದ್ವಿ, ಅಲ್ಲೂ ಕೂಡ ಸಿಗಲಿಲ್ಲ. ಇನ್ನು ಟೈಮ್ ಕೂಡ ಆಯಿತು, ಪಾಪು ಕೂಡ ಮನೇಲೇ ಇದ್ಲಲ್ವ, ಅದರಿಂದ ಬೇಗನೆ ರಿಟರ್ನ್ ಹೊರಟ್ವಿ. ಇನ್ನೇನು ಮಾಡೋದು, ಇನ್ನು ನೆಕ್ಸ್ಟ್ ಯಾವಾಗಲಾದ್ರು ಎಲ್ಲಾದರೂ ಸಿಕ್ಕಿದಾಗ ತಗೊಳ್ಳೋಣ ಅಂತ ಈ ಶಾಪಲ್ಲಿ ಕೇಳಿದ್ದು ನಾವು. ಇಲ್ಲೂ ಕೂಡ ಸಿಗಲಿಲ್ಲ, ಅದರಿಂದ ರಿಟರ್ನ್ ಹೊರಟ್ವಿ. ಹಾಗೆ ಮನೆಗೆ ಬರ್ತಾ ಸೊಪ್ಪು ತಗೊಂಡು ಬಂದಿದ್ವಿ. ಆ್ಯಕ್ಚುಲಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಬೇಡ ಅಂತ ಸೊಪ್ಪು ಸಾಂಬಾರು ಮಾಡೋಣ ಅಂತ ಸೊಪ್ಪು ತಗೊಂಡು ಬಂದಿದ್ದೀವಿ. ಸೊ ಇವಾಗ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಸೊಪ್ಪು ಸಾಂಬಾರು ಮಾಡಬೇಕು. ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಬಸ್ಸಾಂಬಾರು, ಈ ಉಪ್ಸಾರು ಅಂತೆಲ್ಲ ಏನು ಹೇಳ್ತೀರಾ ಅದೆಲ್ಲ ಗೊತ್ತೇ ಇರಲಿಲ್ಲ. ನಾನು ಆ್ಯಕ್ಚುಲಿ ಮೈಸೂರಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಇದೆಲ್ಲ ಈ ಥರ ಎಲ್ಲ ಸಾಂಬಾರು ಮಾಡ್ತಾರೆ ಅಂತ. ನಮ್ಮ ಸೈಡೆಲ್ಲ ಕಾಯಿ ಹಾಕಿಬಿಟ್ಟು ಬೇಳೆ ಮತ್ತು ಕಾಯಿ ಎಲ್ಲ ಯೂಸ್ ಮಾಡಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತಾರೆ. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಈ ಥರ ಇದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಬಸ್ಸಾಂಬಾರು ಮಾಡೋದಕ್ಕೆ ಇಲ್ಲಿ ಎಲ್ಲ ಮಿಕ್ಸಲ್ಲಿ ಸೊಪ್ಪು ಕೊಡ್ತಾರಲ್ವ, ಅದನ್ನೇ ತೊಗೊಂಡು ಬಂದಿದ್ವಿ. ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದನ್ನ ನಾನೇನು ಹೇಳಬೇಕು ಅಂತಿಲ್ಲ, ಆಲ್ಮೋಸ್ಟಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬಸ್ಸಾಂಬಾರು ಮಾಡೋದಕ್ಕೆ. ಸೊ ಅದನ್ನು ರೆಡಿ ಮಾಡ್ತಾ ಇದ್ದೀನಿ.